ಜನವರಿ 2022 ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಈ ವಿವಾದ ಶುರುವಾಗಿದೆ. ಜನವರಿ 2022 ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಅಂದರೆ ಹತ್ರ 2 ವರ್ಷ ಆಗ್ತಾ ಬಂತು. 6 ಮಂದಿ ಹೆಣ್ಣುಮಕ್ಕಳು ಹಿಜಾಬ್ ಹಾಕ್ಕೊಂಡು ಬಂದರು ಅನ್ನೋ ಕಾರಣಕ್ಕಾಗಿ 6 ಮಂದಿ ಮುಸ್ಲಿಂ ವಿದ್ಯಾರ್ಥಿಗಳನ್ನು ಶಾಲೆ ಒಳಗೆ ಬಿಡೋದಿಲ್ಲ. ಪ್ರವೇಶ ನಿರಾಕರಿಸಿದ್ದಕ್ಕೆ ಕಾಲೇಜಿನ ಮುಂದೆ ಇವರು ಪ್ರತಿಭಟನೆ ಮಾಡ್ತಾರೆ. 6 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರು. ಇನ್ನು 7ನೇ ತಾರೀಕು ಫೆಬ್ರವರಿ 2022 ಕಾಲೇಜಿಗೆ ಎಂಟ್ರಿ ಸಿಗತ್ತೆ. ಆದರೆ ಕ್ಲಾಸಿಗೆ ಎಂಟ್ರಿ ಸಿಗೋದಿಲ್ಲ ಈ 6 ಮಂದಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ. ಆಗೇನಾಗತ್ತೆ, ಕೆಲ ಕಾಲೇಜುಗಳಲ್ಲಿ ಕೇಸರಿ ಶಾಲು ಧರಿಸಿ ಕೆಲವು ಹುಡುಗರು ಬರೋದಕ್ಕೆ ಶುರು ಮಾಡ್ತಾರೆ. ನೀವು ಹಿಜಾಬ್ ಹಾಕೊಂಡು ಬರೋದಿದ್ರೆ ನಾವು ಕೂಡ ಕೇಸರಿ ಶಾಲು ಹಾಕೊಂಡು ಬರ್ತೀವಿ. ಫೆಬ್ರವರಿ 8, 2022 ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಹೈಕೋರ್ಟ್ ಹೇಳುತ್ತೆ ಶಾಂತಿ ಕಾಪಾಡಲು ಸೂಚನೆ, ಏನು ಆ ಕಡೆ ಈ ಕಡೆ ಮಾಡಬೇಡಿ, ಏನಿದೆ ಹಂಗೆ ಇಟ್ಕೊಳ್ಳಿ. ಫೆಬ್ರವರಿ 8, 2022 ಶಾಲಾ ಕಾಲೇಜುಗಳಲ್ಲಿ ಗಲಭೆ ಆಗುತ್ತೆ. 3 ದಿನಗಳ ಕಾಲ ರಜೆ ಘೋಷಣೆ ಆಗುತ್ತೆ. 3 ದಿನಗಳ ಕಾಲ ರಜೆ ಘೋಷಣೆ ಆಗುತ್ತೆ. ಫೆಬ್ರವರಿ 9, 2022 ಮಂಡ್ಯ. ಒಂದು ಹೆಣ್ಣುಮಗಳು ಬರ್ತಾ ಇರಬೇಕಾದ್ರೆ ಕೆಲವರು ಆಕೆ ಹಿಜಾಬ್ ಹಾಕಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಆಕೆಯ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಆಕೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾಳೆ. ಆ ಹೆಣ್ಣುಮಗಳ ಹೆಸರು ಮುಸ್ಕಾನ್. ಫೆಬ್ರವರಿ 9, 2022 ಪಾಕಿಸ್ತಾನದಲ್ಲೂ ಕೂಡ ದೊಡ್ಡ ಸುದ್ದಿ ಆಗುತ್ತೆ. ಮುಸ್ಕಾನ್ ಹೇಳಿದಂಥ ಅಲ್ಲಾಹು ಅಕ್ಬರ್. ಆಕೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬೋದಿತ್ತು, ಅಲ್ಲಾಹು ಅಕ್ಬರ್ ಯಾಕೆ ಹೇಳಬೇಕಾಗಿತ್ತು, ಈ ರೀತಿ ಎಲ್ಲ ಚರ್ಚೆಗಳು ಶುರುವಾಗುತ್ತೆ. ಈ ನಡುವೆ ಯಾವಾಗ ಅದು ತಾರಕಕ್ಕೇರುತ್ತೆ ಅಂತ ಹೇಳಿದ್ರೆ ಅಲ್ ಖೈದಾ ಉಗ್ರ ಅಲ್ ಜವಾಹಿರಿ ಮುಸ್ಕಾನ್ ಓರ್ವ ಶ್ರೇಷ್ಠ ಮಹಿಳೆ ಅಂತ ಒಂದು ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಹೇಳ್ತಾನೆ. ಇದು ಮತ್ತೆ ಬೆಂಕಿಗೆ ತುಪ್ಪ ಹಾಕಿದಂಗೆ ಆಗುತ್ತೆ. ಫೆಬ್ರವರಿ 10, 2022 ರಾಜ್ಯದ ಹಲವೆಡೆ ತೀವ್ರಗೊಂಡ ಪ್ರತಿಭಟನೆಗಳು. ಎಲ್ಲ ಕಡೆ ಇದರ ಬಗ್ಗೆ ಭಾಳ ದೊಡ್ಡ ಗಲಾಟೆ ಆಗುತ್ತೆ. ಫೆಬ್ರವರಿ 10ನೇ ತಾರೀಕು ಅದಾದ ನಂತರ ಫೆಬ್ರವರಿ 14 ಹಿಜಾಬ್ ತೆಗೆದು ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆದು ಬರ್ತಾರೆ ಕಾಲೇಜಿಗೆ. ಫೆಬ್ರವರಿ 14 ಹಿಜಾಬ್ ಧರಿಸದ ಕಾರಣಕ್ಕಾಗಿ ಅತ್ಯಾಚಾರ ಹೆಚ್ಚಳ ಆಗುತ್ತೆ ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾರೆ. ಹಿಜಾಬ್ ಧರಿಸಿದರೆ ಭಾಳ ಒಳ್ಳೆಯದು, ಹೆಣ್ಮಕ್ಳು ಸೇಫ್ ಆಗಿರ್ತಾರೆ, ಹಿಜಾಬ್ ಯಾವಾಗ ತೆಗಿತಾರೋ ಆಗ ಅತ್ಯಾಚಾರಗಳು ಹೆಚ್ಚಾಗತ್ತೆ ಅಂತೇಳಿ ಈಗ ಸಚಿವರಾಗಿರುವಂಥ, ಆಗ ಸಚಿವರಾಗಿರಲಿಲ್ಲ, ಈಗ ಸಚಿವರಾಗಿರುವಂಥ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮಾರ್ಚ್ 15 ಹಿಜಾಬ್ಗೆ ಅವಕಾಶ ಇಲ್ಲ ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ಆ ನಂತರ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಅದಿರುತ್ತೆ. ಈ ನಡುವೆ ಯಾವುದೇ ಧಾರ್ಮಿಕ ಉಡುಪುಗಳನ್ನು ಹಾಕಿಕೊಳ್ಳುವಂತಿಲ್ಲ ಅನ್ನುವಂಥ ಆದೇಶ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ ನೀಡಿರುತ್ತೆ. ಈಗ ಅದನ್ನು ಕ್ಯಾಬಿನೆಟ್ನಲ್ಲಿ ವಾಪಸ್ ಪಡೆಯುವಂಥ ನಿರ್ಧಾರವನ್ನು ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ನಾಳೆಯಿಂದ ಏನಾಗುತ್ತೆ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದ್ವಲ್ಲ, ಸಿದ್ದರಾಮಯ್ಯನವರು ಹೇಳಿದರು ಯಾವ ಉಡುಪು ಬೇಕಿದ್ರೂ ಹಾಕ್ಕೊಂಬರ್ಬೋದು, ಆದರೆ ಹೊರಗಡೆ ಯಾವುದೇ ಉಡುಪು ಹಾಕದ ಯಾರಾದರೂ ಒಂದು ಬುರ್ಕ ಹಾಕೊಂಡು ಹೋಗ್ತಾರೆ, ಯಾರಾದರೂ ಬೇಡ ಅಂತ ಹೇಳ್ತಾರೆ, ಅಥವಾ ಯಾರಾದರೂ ಒಂದು ಧೋತಿ ಹಾಕೊಂಡು ಹೋಗ್ತಾರೆ, ಯಾರಾದರೂ ಬೇಡ ಅಂತ ಹೇಳ್ತಾರೆ. ಆದರೆ ಶಾಲೆಯ ಒಳಗೆ ಬರುವಾಗ ಏನಾಗುತ್ತೆ, ಯೂನಿಫಾರ್ಮ್ ಅಂದರೆ ಏನು, ಒಬ್ಬ ಧೋತಿ ಒಬ್ಬ ಪ್ಯಾಂಟು ಒಬ್ಬ ಹಾಗಾಗಲ್ಲ ಅಂತ. ಸೊ ನಾಳೆಯಿಂದ ಏನಾಗುತ್ತೆ ಗೊತ್ತಿಲ್ಲ. ಕೆಲವರು ಹೇಳ್ಬೋದು ಅವರು ಹಿಜಾಬ್ ಹಾಕ್ಕೊಂಬಂದರೆ ನಾವು ಕೇಸರಿ ಶಾಲ್ ಹಾಕ್ಕೊಂಬರ್ತೀವಿ, ಅಥವಾ ಇನ್ನೊಂದು ಮಾತನ್ನು ಹೇಳ್ಬೋದು, ನಾವು ಅಯ್ಯಪ್ಪ ಸ್ವಾಮಿ ವೃತ್ತಧಾರಿ ಆಗಿರುವಾಗ ಕಪ್ಪು ಬಟ್ಟೆ ಹಾಕ್ಕೊಂಬರ್ತೀವಿ, ಅದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅವರು ಈ ರೀತಿಯ ಗಲಾಟೆಗಳಾಗುವಂಥ ಸಾಧ್ಯತೆ ಇದೆ. ಆದರೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ ಅನ್ನೋದು ನಮ್ಮ ಆಶಯ. ಈ ನಡುವೆ BJP ಒಂದು ಟ್ವೀಟ್ ಮಾಡಿದೆ. ಏನಿದೆ ಆ ಟ್ವೀಟ್ನಲ್ಲಿ ಬನ್ನಿ ನೋಡೋಣ. BJPಯ ಟ್ವೀಟ್: ಹಿಜಾಬ್ ವಾಪಸ್ ನಿರ್ಧಾರಕ್ಕೆ ಸರ್ಕಾರದ ವಿರುದ್ಧ BJP ಕಿಡಿಕಾರಿದೆ. ಧರ್ಮದ ನಡುವೆ ವಿಷ ಬೀಜ ಬಿತ್ತುವುದೇ ಮಜಾವಾದಿ ಗ್ಯಾರಂಟಿ ಅಂತೇಳಿ ತಿವಿದಿದೆ ಸಿದ್ದರಾಮಯ್ಯನವರನ್ನು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಸಮಾನತೆಯಿಂದ ಕೂಡಿರಬೇಕು. ಸಮವಸ್ತ್ರ ನೀತಿ ಜಾರಿಯನ್ನು ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿದೆ. ಸಮವಸ್ತ್ರ ನೀತಿ ಜಾರಿ, ಸಮವಸ್ತ್ರ ವಿಚಾರವಾಗಿ ಭೇದ ಹುಟ್ಟು ಹಾಕುತ್ತಿದ್ದಾರೆ CM ಅಂತ ಕಿಡಿಕಾರಿದ್ದಾರೆ. ಹಿಜಾಬ್ ವಾಪಸ್ ನಿರ್ಧಾರಕ್ಕೆ ಸರ್ಕಾರದ ವಿರುದ್ಧ BJP ಕಿಡಿಕಾರಿದೆ.